ಬಳ್ಳಾರಿಯಿಂದ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ ಹಾಗೂ ಬೆಂಗಳೂರಿನ ನಮ್ಮ ನ್ಯೂಸ್ ಡೆಸ್ಕ್ ನಿಂದ ಗಿರೀಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಬಳ್ಳಾರಿಯ ಚಿತ್ರಣವನ್ನ ಪಡೆದುಕೊಳ್ಳೋಣ ನರಸಿಂಹಮೂರ್ತಿಯಿಂದ. ನರಸಿಂಹಮೂರ್ತಿ, ಬಳ್ಳಾರಿಯಲ್ಲಿ ಪ್ರಮುಖವಾಗಿ ಚಿತ್ರಣ ಹೇಗಿದೆ? ಡಿಕೆಶಿ ಅತ್ತ ಕಾಲ್ ಹಾಕ್ತಾ ಇಲ್ಲ, ಅತ್ತ ಸುಳಿತಾ ಇಲ್ಲ ಅನ್ನುವಂತಹ ಮಾತಿರುವಂತದ್ದು. ಯಾವ ರೀತಿಯಾದಂತಹ ಚಿತ್ರಣ ಕಂಡು ಬರ್ತಾ ಇದೆ ಸದ್ಯಕ್ಕೆ? ಪ್ರತಿಮಾ, ಈಗಾಗಲೇ ಹೇಳಿದಂತೆ ರಾಜ್ಯ ಸಮ್ಮಿಶ್ರ ಸರ್ಕಾರದ ಐಕಾನ್ ಆಗಿಯೇ ಬಿಂಬಿಸ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಬಳ್ಳಾರಿ ಜಿಲ್ಲಾ ಉಸ್ತುವಾರಿ ಜೊತೆಗೆ ಬಳ್ಳಾರಿ ಚುನಾವಣೆ ಉಸ್ತುವಾರಿ ಕೂಡ ಹೊತ್ಕೊಂಡಿದ್ದಾರೆ. ಹೀಗಾಗಿ ಉಪಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಡಿ.ಕೆ.ಶಿ ಅವರ ಪ್ರಮುಖವಾದ ಕಾರಣ ಆಗಿದ್ದು, ಹೀಗಾಗಿ ಮತ್ತೊಮ್ಮೆ ಅವರು ಬಳ್ಳಾರಿಗೆ ಬರ್ತಾರೆ ಅನ್ನುವಂಥ ನಿರೀಕ್ಷೆ ಇಲ್ಲಿಯ ಕಾರ್ಯಕರ್ತರಲ್ಲಿ ಬಹಳಷ್ಟು ಇದೆ. ಆದ್ರೆ ಉಪಚುನಾವಣೆ ನಂತರ ಅಂದ್ರೆ ಕೇವಲ 5 ಟೈಮಲ್ಲಿ ಕೆಲವೊಮ್ಮೆ ಮಾತ್ರ ಬಳ್ಳಾರಿಗೆ ಬಂದ ಡಿ.ಕೆ. ಶಿವಕುಮಾರ್ ಕಳೆದ 15 ದಿನಗಳ ಕೆಳಗೆ ನಡೆದಂತ ಹಂಪಿ ಉತ್ಸವಕ್ಕೆ ಬಂದು ಹೋದರು. ಈವರೆಗೂ ಕೂಡ ಬಳ್ಳಾರಿಯತ್ತ ಮುಖ ಮಾಡಿಲ್ಲ. ಈಗಾಗಲೇ ಚುನಾವಣೆ ಘೋಷಣೆ ಆಗಿ 1 ವಾರ ಕಳೆದಿದ್ರು ಕೂಡ ಕೇವಲ ಕಾರ್ಯಕರ್ತರ ಸಭೆ ಆಗಿರ್ಬೋದು, ಬೇರೆ ಯಾವುದೇ ರೀತಿಯಾದ ಸಭೆಯನ್ನು ಕೂಡ ಬಳ್ಳಾರಿಯಲ್ಲಿ ಮಾಡಲಾಗಿಲ್ಲ. ಈಗಾಗಲೇ ಹೇಳಿದಂತೆ ಬಿಜೆಪಿ ಅಭ್ಯರ್ಥಿ ಈವರೆಗೂ ಕೂಡ ಫೈನಲ್ ಆಗಿಲ್ಲ. ಅಲ್ಲಿ ಇರ್ತಕ್ಕಂಥ ದುರ್ಬಲತೆಯನ್ನು ಎನ್ಕೇಸ್ ಮಾಡಲಿಕ್ಕೆ ಸಂಪೂರ್ಣ ಬಳ್ಳಾರಿ ಕಾಂಗ್ರೆಸ್ ವಿಫಲವಾಗಿದೆ ಅಂತ ಕೂಡ ಇಲ್ಲಿ ಹೇಳಬಹುದಾಗಿದೆ. ಯಾಕಂದ್ರೆ ಒಂದ್ ಕಡೆ ತಮ್ಮನನ್ನು ಗೆಲ್ಲಿಸುವ ನಿಟ್ಟಿನಲ್ಲಿ ಡಿ.ಕೆ. ಶಿವಕುಮಾರ್ ಅವರು ರಾಮನಗರವನ್ನು ಬಿಟ್ಟು ಹೊರಗಡೆ ಬರ್ತಾ ಇಲ್ಲ. ಕೇವಲ ಬೆಂಗಳೂರು ರಾಮನಗರಕ್ಕೆ ಸೀಮಿತ ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಬಳ್ಳಾರಿಯನ್ನು ಉಸ್ತುವಾರಿ ಎತ್ಕೊಂಡಿದ್ದಾರೆ. ಆದ್ರೆ ಇಲ್ಲಿ ಯಾವುದೇ ರೀತಿಯಾದಂತಹ ಚಟುವಟಿಕೆ ಮಾಡ್ತಾ ಇಲ್ಲ. ಇದ್ರ ಜೊತೆಗೆ ಇದೀಗ ಶಿವಮೊಗ್ಗದ ಒಂದು ಹೆಚ್ಚುವರಿ ಜವಾಬ್ದಾರಿ ಅಂದ್ರೆ ಜೆಡಿಎಸ್ ಮೂಲಕ ಒಂದು ಶಿವಮೊಗ್ಗದ ಹೆಚ್ಚುವರಿ ಜವಾಬ್ದಾರಿಯನ್ನು ಡಿ.ಕೆ.ಶಿ ಹೆಗಲ ಮೇಲೆ ಹೊರಿಸಬೇಕು ಅನ್ನೋ ಒಂದು ಯೋಜನೆ ಇದೆ. ಅದು ಒಂದು ಆಯ್ತಂದ್ರೆ ಬಳ್ಳಾರಿಯನ್ನು ಸಂಪೂರ್ಣವಾಗಿ ಡಿ.ಕೆ. ಶಿವಕುಮಾರ್ ಅವರು ಮರ್ತಿದ್ದಾರೆ ಅನ್ನೋ ಮಾಹಿತಿ ಇದೀಗ ಲಭ್ಯವಾಗ್ತಾ ಇದೆ. ಏನಂತಂದ್ರೆ ಸದ್ಯದ ಪರಿಸ್ಥಿತಿಯಲ್ಲಿ ಅಂದ್ರೆ 2004ರಿಂದ 2018ರ ಉಪಚುನಾವಣೆವರೆಗೂ ಕೂಡ ಬಳ್ಳಾರಿಯ ಬಿಜೆಪಿ ಹಿಡಿತಲಿತ್ತು. ಲೋಕಸಭಾ ಕ್ಷೇತ್ರ ಬಳ್ಳಾರಿಯ ಬಿಜೆಪಿ ಹಿಡಿತಲಿತ್ತು. ಆದ್ರೆ 2018ರ ಉಪಚುನಾವಣೆಯಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಒಂದು ತಂತ್ರಗಾರಿಕೆಯಿಂದ ಉಪಚುನಾವಣೆಯಲ್ಲಿ ಉಗ್ರಪ್ಪ ಅವರು ಗೆಲ್ಲಕ್ಕೆ ಸಾಕಷ್ಟು ಸಹಕಾರಿಯಾಗಿತ್ತು. ಇದೀಗ ಅದೇ ಒಂದು ನಿರೀಕ್ಷೆಯನ್ನು ಅಂದ್ರೆ ಚದರಿ ಹೋಗಿರ್ತಕ್ಕಂಥ ಬಳ್ಳಾರಿಯಲ್ಲಿ ಚದರಿ ಹೋಗಿರ್ತಕ್ಕಂಥ ಕಾಂಗ್ರೆಸ್ನ ಎಲ್ಲಾ ನಾಯಕರನ್ನು ಒಗ್ಗೂಡಿಸುವಂತ ಒಂದು ಕೆಲಸವನ್ನು ಡಿ.ಕೆ. ಶಿವಕುಮಾರ್ ಅವರು ಅಂದು ಮಾಡಿದ್ರು. ಇದೀಗ ಮತ್ತೊಮ್ಮೆ ಮಾಡ್ತಾರೆ ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಆದ್ರೆ ಈವರೆಗೂ ಕೂಡ ಡಿ.ಕೆ. ಶಿವಕುಮಾರ್ ಅವರು ಬಳ್ಳಾರಿಗೆ ಬರದೇ ಇರೋದು ನೋಡಿದ್ರೆ ಸಂಪೂರ್ಣವಾಗಿ ಬಳ್ಳಾರಿಯನ್ನು ಕಾಂಗ್ರೆಸ್ ಅಥವಾ ಡಿ.ಕೆ. ಶಿವಕುಮಾರ್ ಅವರು ಮರೆತು ಹೋಗಿದ್ದಾರೆ ಅನ್ನೋ ಮಾಹಿತಿ ಇದೀಗ ಕಾಂಗ್ರೆಸ್ ವಲಯದಲ್ಲಿ ಸಂಪೂರ್ಣವಾಗಿ ಚರ್ಚೆ ಆಗ್ತಾ ಇದೆ. ಹೀಗಾಗಿ ಏನು ಬಿಜೆಪಿಯ ದುರ್ಬಲತೆ ಅಂದ್ರೆ ಬಿಜೆಪಿಯಲ್ಲಿ ಈವರೆಗೂ ಕೂಡ ಕ್ಯಾಂಡಿಡೇಟ್ ಘೋಷಣೆ ಆಗಿಲ್ಲ. ಯಾರು ಕ್ಯಾಂಡಿಡೇಟ್ ಅಂತ ಅನ್ನೋದು ಕೂಡ ಯಾವುದೇ ರೀತಿಯಿಂದ ಫಿಕ್ಸ್ ಆಗಿಲ್ಲ ಮತ್ತು ಸಾಕಷ್ಟು ಒತ್ತಡದಲ್ಲಿ ಬಿಜೆಪಿ ಇದೆ. ಬಳ್ಳಾರಿ ಬಿಜೆಪಿ ಒತ್ತಡದಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನು ಕಾಂಗ್ರೆಸ್ ಲಾಭ ಮಾಡಿಕೊಳ್ಬೇಕಾಗಿತ್ತು. ಆದ್ರೆ ಈವರೆಗೂ ಕೂಡ ಆ ರೀತಿಯಾದ ಯಾವುದೇ ಯೋಜನೆ ಮತ್ತು ಯೋಚನೆ ಇಲ್ಲದೆ ಇರತಕ್ಕಂಥದ್ದು ಕೂಡ ಸಾಕಷ್ಟು ಕುತೂಹಲ ಮೂಡಿಸಿದೆ. ಪ್ರತಿಮಾ, ಎಸ್, ಮತ್ತೊಂದು ಕಡೆ ನ್ಯೂಸ್ ಡೆಸ್ಕ್ ನಿಂದ ನಮ್ಮ ಪ್ರತಿನಿಧಿ ಗಿರೀಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಗಿರೀಶ್, ಪ್ರಮುಖವಾಗಿ ಯಡಿಯೂರಪ್ಪ ಅವರ ಭದ್ರಕೋಟೆ, ಅದು ಬಿಜೆಪಿಯ ಭದ್ರಕೋಟೆ ಅನ್ನೋದಕ್ಕಿಂತ ಯಡಿಯೂರಪ್ಪನವರ ಭದ್ರಕೋಟೆ, ಆ ಭದ್ರಕೋಟೆಯನ್ನ ಛಿದ್ರ ಮಾಡೋದಕ್ಕೆ ಈಗ ಬಳಕೆ ಮಾಡ್ಕೋಬೇಕು ಅನ್ಕೊಳ್ತಿರೋದು ಟ್ರಂಪ್ ಕಾರ್ಡ್ ಆಗಿರುವಂತಹ ಡಿಕೆಶಿಯನ್ನ. ಸೊ ಯಾವ ರೀತಿಯ ಒಂದು ಪ್ಲಾನ್ ಜೆಡಿಎಸ್ ನಿಂದ ನಡೀತಾ ಇದೆ, ಇದರ ಜೊತೆಗೆ ಯಾವ ರೀತಿ ಒತ್ತಡವನ್ನ ಡಿಕೆಶಿ ಮೇಲೆ ಹಾಕ್ತಾ ಇದೆ? ಭಾವನಾ, ಮೈತ್ರಿಯ ಒಳಗಡೆ ಆ್ಯಕ್ಷನ್ಗೆ ರಿಯಾಕ್ಷನ್ ಕ್ಷೇತ್ರಗಳು ಅನ್ನುವಂಥ ಒಂದು ಚರ್ಚೆ ನಡೀತಾ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಈಗ ಮಂಡ್ಯದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಕೆಲಸ ಮಾಡ್ತಾ ಇದ್ದರೆ ನಾವು ಮೈಸೂರಲ್ಲಿ ಜೆಡಿಎಸ್ ಕಾರ್ಯಕರ್ತರು ಕೆಲಸ ಮಾಡೋದಿಲ್ಲ ಅನ್ನುವಂಥ ಒಂದು ಸಂದೇಶ ರವಾನೆ ಆಗ್ತದೆ. ಅದೇ ರೀತಿಯಾಗಿ ಶಿವಮೊಗ್ಗದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಬಂದು ಕಾಂಗ್ರೆಸ್ ಕಾರ್ಯಕರ್ತರನ್ನ ಕೆಲಸ ಮಾಡಿಸ್ಬೇಕು. ಒಂದು ವೇಳೆ ಅಲ್ಲಿ ಮಾಡದೇ ಇದ್ದರೆ ನಾವು ಅವರ ಸಹೋದರ ಸ್ಪರ್ಧೆ ಮಾಡದಿರುವಂಥ ರಾಮನಗರದಲ್ಲಿ ನಾವು ರಿಯಾಕ್ಷನ್ ಕೊಡಬೇಕಾಗುತ್ತೆ ಅನ್ನುವಂಥ ಒಂದು ಚರ್ಚೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಡುವೆ ನಡೀತಾ ಇರುವಂಥದ್ದು. ಡಿ.ಕೆ. ಶಿವಕುಮಾರ್ ಅವರಿಗೆ ಗಿರೀಶ್, ಇದರ ನಡುವೆ ಈಗ ಡಿ.ಕೆ. ಸುರೇಶ್ ಗೆಲ್ಲೋದಕ್ಕೆ ಜೆಡಿಎಸ್ ನ ಅವಶ್ಯಕತೆ ನಿಜಕ್ಕೂ ಡಿ.ಕೆ. ಶಿವಕುಮಾರ್ಗಿದೆಯಾ? ಅಲ್ಲ, ಅವರ ಗೆಲುವಿಗೆ ಅತಿ ಮುಖ್ಯವಾಗಿ ಜೆಡಿಎಸ್ ಬೇಕೇ ಬೇಕು ಅನ್ನುವಂಥ ಒಂದು ಪರಿಸ್ಥಿತಿ ಈಗಿಲ್ಲ. ಯಾಕಂದರೆ ರಾಮನಗರದಲ್ಲಿ ಒಂದು ರೀತಿಯ ಹೋಲ್ಡನ್ನು ಡಿ.ಕೆ. ಶಿವಕುಮಾರ್ ಮತ್ತು ಡಿ.ಕೆ. ಸುರೇಶ್ ಹೊಂದಿದ್ದಾರೆ. ಆದರೆ ಒಂದು ಒತ್ತಡ ತಂತ್ರವನ್ನು ಜೆಡಿಎಸ್ ಇಲ್ಲಿ ಅನುಸರಿಸ್ತಾ ಇರುವಂಥದ್ದು. ಅಂದರೆ ರಾಮನಗರದಲ್ಲಿ ಈ ಹಿಂದೆ ಕೂಡ ಜೆಡಿಎಸ್ ಸಂಸದರಿದ್ರು, ಅಲ್ಲೂ ಕೂಡ ಜೆಡಿಎಸ್ ಕಾರ್ಯಕರ್ತರ ಒಂದು ಬಲ ಇದೆ. ಗಿರೀಶ್, ಮತ್ತೆ ನಾನು ಸಂಪರ್ಕಿಸಿವಿ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲ ಮಾಹಿತಿ.